ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಒಳ್ಳೆ ವಿಷಯಗಳನ್ನ ಹೇಳುವಂಥ ನಿಗಮ ಟಿವಿನ ಯಾವಾಗಲೂ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ, ಅವ್ರನ್ನ ಹರಿಸಿ ಹಾರೈಸಿ. ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯವನ್ನು ಸಾರ್ವಜನಿಕರ ಸರ್ಕಾರದ ಮ್ಯಾನೇಜ್ಮೆಂಟಿನ ಗಮನಕ್ಕೆ ತರಲಿಕ್ಕೆ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಂದೆ ಹಾಜರಾಗಿದ್ದೇನೆ. ನಾನು KR ವಿಜಯಕುಮಾರ್, KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷನಾಗಿ ನೌಕರರ ಅಳಲನ್ನು ಸಮರ್ಪಕವಾಗಿ ತಮ್ಮ ಮುಂದೆ ಮಂಡಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೇವೆ. ವಾಸ್ತವವಾಗಿ ಈಗ ಶಾಲೆಗಳು ತೆರೆಯುವಂತಹ ದಿನಗಳು, ಈಗ ವಿದ್ಯಾಭ್ಯಾಸ ತಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋದು ಭಾಳ ತುರ್ತು ಆಗಿದೆ. ಒಳ್ಳೆಯ ಶಾಲೆಗಳಿಗೆ ಸೇರಿಸಬೇಕು, ಹೆಚ್ಚಿನ ಒಂದು ಶುಲ್ಕ ಫೀಸು ಇರೋದರಿಂದ ಮಕ್ಕಳನ್ನ ಹೇಗೆ ಒಳ್ಳೆಯ ಶಾಲೆಗಳಿಗೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಪಾಲಕರಾದ ನಮ್ಮ ಚಾಲಕ ನಿರ್ವಾಹಕರು ಮತ್ತು ಸಿಬ್ಬಂದಿ ಭಾಳ ದೊಡ್ಡ ರೀತಿಯಲ್ಲಿ ಪರಿತಪಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಏನು ಒಂದು ಆಶ್ವಾಸನೆ ಬಂದಿತ್ತು, ಆದಷ್ಟು ಬೇಗ ಈ ಬಗ್ಗೆ ಒಂದು ನಿರ್ಧಾರವನ್ನು ನಾವು ಪ್ರಕಟಿಸ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಪ್ರಕಟಿಸದೆ ವಿಳಂಬ ಆದ ಹಿನ್ನೆಲೆಯಲ್ಲಿ ನಾವು ಈ ಗಾಂಧಿಗಿರಿ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಇದು ಶಾಂತಿಯುತವಾದ ಹೋರಾಟ, ಅಹಿಂಸಾತ್ಮಕವಾದ ಹೋರಾಟ. ಆದರೆ ಈ ಅಹಿಂಸಾತ್ಮಕ ಹೋರಾಟದ ಹಿನ್ನೆಲೆಯಲ್ಲಿ ನೌಕರರಲ್ಲಿ ಎಷ್ಟು ನೋವು, ಸಂಕಟ, ಮಡುಗಟ್ಟಿದೆ ಅನ್ನೋದನ್ನು ಸಾರ್ವಜನಿಕವಾಗಿ ಅರ್ಥ ಮಾಡ್ಕೋಬೇಕು. ಬೇರೆ ಇತರೆ ಯಾವುದೇ ಒಂದು ಕ್ಷೇತ್ರದ ಉದ್ಯೋಗಿಗಳು ಅಥವಾ ಸಾರ್ವಜನಿಕರು ಅವರಿಗೆ ಬೇರೆ ಬೇರೆ ಆದಾಯದ ಮೂಲಗಳು ಇರೋದರಿಂದಾಗಿ ಅವರ ಮಟ್ಟಕ್ಕೆ ಅನುಗುಣವಾಗಿ ಜೀವನ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯದ ವಿಚಾರ ಇವೆಲ್ಲವನ್ನು ನೋಡ್ಕೊಳ್ಳೋಕ್ಕಾಗ್ತದೆ. ಆದರೆ ಸಂಬಳದಿಂದಲೇ ಬದುಕಬೇಕಾದಂತಹ ಚಾಲಕನ 1 ಲಕ್ಷ ಚಿಲ್ಲರ ಹೆಚ್ಚಿನ ಚಾಲಕ, ನಿರ್ವಾಹಕ ಮತ್ತಿತರ ಏನು ಸಾರಿಗೆ ಸಿಬ್ಬಂದಿ ಇದ್ದಾರೆ, ಅವರಿಗೆ ಬೇರೆ ಆದಾಯ ಇಲ್ಲದ ಹಿನ್ನೆಲೆಯಲ್ಲಿ ಈ ಒಂದು ಅರಿಯರ್ಸ್ ಅಥವಾ ಸಂಬಳ ಹೆಚ್ಚಳ ಇತ್ಯಾದಿ ಆದರೆ ಮಾತ್ರವೇ ಜೀವನ ಸಹನೀಯವಾಗಿರ್ತದೆ. ಅವರ ಭವಿಷ್ಯವನ್ನು, ಅವರ ಮಕ್ಕಳ ಭವಿಷ್ಯವನ್ನು ಕಟ್ಟಕ್ಕೊಂದು ದಾರಿ ಆಗ್ತದೆ. ಹಾಗಾಗಿ ಅವರು ಚಾತಕ ಪಕ್ಷಿಯಂಗೆ ಕಾಯ್ತಾ ಇರೋ ಕಾಲಘಟ್ಟದಲ್ಲಿ ಮ್ಯಾನೇಜ್ಮೆಂಟ್ ಅಥವಾ ಸರ್ಕಾರ ಸಾಕಷ್ಟು ವಿಳಂಬ, ಅನಗತ್ಯ ವಿಳಂಬ, ಉದಾಸೀನ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನು MD ಅವರಿದ್ದಾರೆ, ಅವರು ತಿಂಗಳುಗಟ್ಟಲೆ ರಜೆ ಹಾಕಿ ಹೊರಟು ಹೋಗುವುದು, ಇದು ಬಹಳ ವಿಚಿತ್ರವಾದ ಪರಿಸ್ಥಿತಿ. ಒಂದು ಕನಿಷ್ಠ ವಿವರಣೆನಾದ್ರೂ ಹೀಗೆ ಮಾಡ್ತೀವಿ, ಇಂಥ ಸಂದರ್ಭಕ್ಕೆ ಮಾಡ್ತೇವೆ, ಮಾಡೋದಿಲ್ಲ ಅಥವಾ ಕೊಡೋದಿಲ್ಲ, ಈ ರೀತಿ ಕೊಡ್ತೇವೆ, ಒತ್ತಾರೆ ಕೊಡ್ತೇವೆ, ಬಿಡಿಯಾಗಿ ಕೊಡ್ತೇವೆ, ಏನೋ ಒಂದು ಎಲ್ಲನೂ ಹೇಳದೆ ಹೋದರೆ ಅದು ಏನು ಸಂಪೂರ್ಣ ನಿರ್ಲಕ್ಷ್ಯ ಅಂತ ಆಗ್ತದೆ. ಏನು ಈ ಬೇರೆ ಬೇರೆ ಜನವರ್ಗಗಳೇನಿದೆ, ಉದಾಹರಣೆಗೆ ಪೌರ ಕಾರ್ಮಿಕರು, ಅವ್ರಿಗೆ ಕನಿಷ್ಠ 39,000 ಸಂಬಳ ಕೊಡ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡಿ ನಮ್ಮಿಂದ ಚಪ್ಪಾಳೆ ಗಿಟ್ಟಿಸ್ತೀರಿ. ಬೇರೆ ಬೇರೆ ಟೆಕ್ಕಿ ಇತ್ಯಾದಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಲಕ್ಷದವರೆಗೂ ಸಂಬಳ ತಗೊಳ್ತಾ ಇರೋದು ನೋಡ್ತಿದ್ದೇವೆ. ಸರ್ಕಾರಿ ನೌಕರರಿಗೆ 27% ಏನು ಒಂದು ಹೋರಾಟ, ಒಂದು ಮಾತುಕತೆ ಇಲ್ಲದೆ ಹೆಚ್ಚಳ ಮಾಡ್ತೀರಿ. ಅವ್ರಿಗೆ DA ಇದನ್ನೆಲ್ಲ ಆಟೋಮೆಟಿಕ್ಕಾಗಿ ಕೇಂದ್ರ ಸರ್ಕಾರ ಮಾಡಿದ ತಕ್ಷಣ ಮಾಡ್ತಾ ಹೋಗ್ತೀರಿ. ಆದರೆ ಸಾರಿಗೆ ನೌಕರರ ಬಗ್ಗೆ, ಅದರಲ್ಲೂ ಭಾಳ ಕಷ್ಟದ ಪರಿಸ್ಥಿತಿನಲ್ಲಿ ರಿಸ್ಕ್ ಆ್ಯಂಡ್ ಸ್ಕಿಲ್ ಇರುವಂತಹ ಈ ಕೆಲಸದಲ್ಲಿ ಹಗಲು ರಾತ್ರಿ ಕಣ್ಣು ಮುಚ್ಚಿದೆ ಇಡೀ ರಾಜ್ಯದ ಎಲ್ಲ ತಾಲೂಕು, ಹಳ್ಳಿ, ಗ್ರಾಮ, ನಗರ, ಪಟ್ಟಣಗಳಲ್ಲಿ ಕಾಲಕ್ಕೆ ಭಾಳ ಸುವ್ಯವಸ್ಥಿತವಾಗಿ ಸಾರಿಗೆ ಸೇವೆ ಒದಗಿಸ್ತಾ ಇರುವಂತಹ ಜನಕ್ಕೆ ಇವತ್ತು 1,15,00,000 ಜನ ಪ್ರತಿದಿನ ಪ್ರಯಾಣ ಮಾಡ್ತಿರುವಂತಹ ಈ ಬೃಹತ್ ವ್ಯವಸ್ಥೆಗೆ ತಾವು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ಅನೇಕ ಸಂದರ್ಭದಲ್ಲಿ ಇದು ಶಕ್ತಿ ಯೋಜನೆ ಆರಂಭ ಆದ ನಂತರ 52 ಸೀಟು ಅಷ್ಟೇ ಕೂಡಿಸೋಕ್ಕೆ ಜಾಗ ಇರುವ ಬಸ್ಸಿನಲ್ಲಿ 100 ಜನಕ್ಕಿಂತ ಹೆಚ್ಚು ತುಂಬಿಕೊಂಡು ಹೋಗ್ತಿರ್ತಾರೆ. ಅದರಲ್ಲಿ ಯಾರು ಒಬ್ಬರು ಅಕಸ್ಮಾತ್ ಟಿಕೆಟ್ ಕಳ್ಕೊಂಡ್ರು, ಯಾವುದೇ ಒಬ್ಬ ಚಾಲಕ ಒಂದು ಚೂರು ತುಗುಡಿಸಿದ್ರೂ ತೀರಾ ಅಪಾಯದ ಪರಿಸ್ಥಿತಿ ಎದುರಿಸಬೇಕಾದಂತಹ ರಿಸ್ಕಿನ ಜಾಬ್ ಮಾಡ್ತಾ ಇರೋದ್ರ ಬಗ್ಗೆ ಇಷ್ಟು ದಿವ್ಯ ನಿರ್ಲಕ್ಷ್ಯವನ್ನು
ಆಡಳಿತ ವರ್ಗವಾಗಲಿ ಅಥವಾ ಸರ್ಕಾರವಾಗಲಿ ನಿರ್ದಿಷ್ಟವಾಗಿ ಹೇಳ್ಕೊಂಡ್ರೆ ಮುಖ್ಯಮಂತ್ರಿಗಳೇನೇ ಒಂದು ವಾರದಲ್ಲಿ ಇದಕ್ಕೊಂದು ಪರಿಹಾರ ಕಂಡುಹಿಡಿತೀವಿ ಅಂತ ಹೇಳಿದವರು 6 ವಾರ ಆದರೂ ಕಂಡುಹಿಡಿದೇ ಹೋದರೆ ಅದು ತೀರಾ ನೋವಿನ ಸಂಖ್ಯೆ ಆಗ್ತದೆ. ಆ ಕಾರಣಕ್ಕೆ ಯಾವುದೇ ಇದರಲ್ಲಿ 31ರೊಳಗಾಗಿ ಈ ಒಂದು ತೀರ್ಮಾನವನ್ನು ಪ್ರಕಟಿಸಬೇಕು ಅಂತ ಹೇಳಿ ಸಾರಿಗೆ ನೌಕರರು ತೀವ್ರ ಬಿಕ್ಕಟ್ಟಿನಲ್ಲಿದ್ದಾರೆ. ಗಳಿಗೆನಲ್ಲಿ ಸಂಬಳ ಹೆಚ್ಚಳ ಮತ್ತು ಹಿಮ್ವಾಕಿ ಇತ್ಯಾದಿ ಸಮಸ್ಯೆಗೆ ಸರ್ಕಾರ ಮ್ಯಾನೇಜ್ಮೆಂಟ್ ಪರಿಹಾರ ಕೊಡುತ್ತೆ ಅಂತೇಳಿ ತಹ ಕುಳಿತಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನು ನಮ್ಮಲ್ಲಿ 8-10 ಕಾರ್ಮಿಕ ಸಂಘಗಳಿವೆ, ಅದು 2 ಬಣಗಳಾಗಿ ಏನು ವಿಭಜನೆಗೊಂಡಿವೆ. ಅವರು ಪರಸ್ಪರ ಕೆಸರೆರಚಾಟ ಮಾಡ್ತಿದ್ದಾರೆ ವಿನಃ ಸರ್ಕಾರದ ಮೇಲೆ ಅಥವಾ ಆಡಳಿತ ವರ್ಗದ ಮೇಲೆ ಒತ್ತಡ ಏರುತ್ತಿರುವಂತಹ ಯಾವುದೇ ಕುರುಹು ಸಾರ್ವಜನಿಕವಾಗಿ ಕಾಣ್ತಾ ಇಲ್ಲ. ಅವರು ಪರ್ಟಿಕ್ಯುಲರ್ಲಿ ಹೇಳಬೇಕಾದ್ರೆ ಸುಮಾರು 10, 20, 30, 40 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಕೆಲವು ಕಾರ್ಮಿಕ ಸಂಘಗಳೆಲ್ಲ ಒಗ್ಗೂಡಿ ಏನು ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ, ಅವರಲ್ಲಿ ಆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾಗಿ ಒಬ್ಬ ನಾಯಕರು ಮಾತ್ರ ಈಚೆ ಕಾಣಿಸ್ಕೊಳ್ತಿದ್ದಾರೆ ವಿನಃ ಮಿಕ್ಕಾದವರು ಮುಖ ಮರೆತೇ ಹೋಗಿದೆ. ಆ ವಾತಾಪಿ ಜೀರ್ಣೋಭವ ಅಂತ ಹೇಳಿದ ರೀತಿಯಲ್ಲಿ ಆ ಎಲ್ಲ ಹಳೆಯ ಕಾರ್ಮಿಕ ಸಂಘಗಳು ಇವತ್ತು ಜೀರ್ಣ ಆಗೋಗ್ಬಿಟ್ಟಿವೆ. ಅದೇ ರೀತಿ ಏನು ಒಕ್ಕೂಟ ಅಂತ ರಚನೆ ಆಯಿತು, ಆ ಒಕ್ಕೂಟ ಏನು ಕೆಲಸ ಮಾಡ್ತಾಯಿದೆ ಅನ್ನೋದು ಗೊತ್ತಿಲ್ಲ. ಒಕ್ಕೂಟದ ಮುಖಂಡ ಅಂತ ಹೇಳ್ಕೊಳ್ಳುವ ಚಂದ್ರರು ಸಹ ಏನು 15/4/25 ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ಆದ ನಂತರ ಸಂಪೂರ್ಣವಾಗಿ ಮನೆಯಲ್ಲಿ ಮಲಗಿದ್ದಾರೆ. ಅವರು ಏನು ಮಾಡಿದರು ಅಂತ ಗೊತ್ತೇ ಇಲ್ಲ. ಯಾಕೆ ಸಕ್ರಿಯವಾಗಿ ಮತ್ತೆ ನಮ್ಮನ್ನು ಇದನ್ನು ಯಾಕೆ ಮಾಡಲಿಲ್ಲ ಅಂತ ಮತ್ತೆ ಕೇಳೋ ಪ್ರಯತ್ನ ಮಾಡಲಿಲ್ಲ, ಮತ್ತೆ ಏನು ಚಟುವಟಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಸಾರ್ವಜನಿಕರ ಮುಂದೆ ನೀವು ಕನಿಷ್ಠ ಏನಾದರೂ ಹೇಳಿ ಅಂತ ಒತ್ತಾಯ ಮಾಡಲಿಲ್ಲ. ಅದು ಕಾಣಲೇ ಇಲ್ಲ ನಮ್ಮ ಕೈಗೆ. ಅದೇ ರೀತಿ ಇವರು ಸಹ ಅನಾರೋಗ್ಯ ಇತ್ಯಾದಿ ಅಥವಾ ವಯೋಸಹಜ ಕಾರಣದಿಂದ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಆ ಸಂಘಗಳ ಹಿಂದೆ ಇರುವ ಯಾರ ನಾಯಕರು ಬಾಯಿ ಬಿಡ್ತಾ ಇಲ್ಲ. ಇದು ಶೇಮ್ಫುಲ್. ಯಾಕೆಂತಂದರೆ 22ನೇ ತಾರೀಕು ನಾವು ಒಂದು ಪ್ರಕಟಣೆ ಹೊರಡಿಸಿ ಹೋರಾಟವನ್ನು ರೂಪಿಸಿದ್ದ ನಂತರ ಒಬ್ಬರು ಹೇಳ್ತಾರೆ, ನಾನು ಸಾರಿಗೆ ಮಂತ್ರಿಗಳಿಗೆ ಫೋನ್ ಮಾಡಿದ್ದೆ, ಅವರು ನಮ್ಮನ್ನು ಕರಿತೀವಿ ಅಂತ ಹೇಳಿದ್ದಾರೆ 31ರೊಳಗಾಗಿ ಅನ್ನೋದನ್ನು ಪ್ರಕಟಣೆ ಮಾಡ್ತಾರೆ. ಅದೇ ರೀತಿ ಇನ್ನೊಬ್ಬರು ನಾವು ಸಾರಿಗೆ ಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಕೂಡಲೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತ ಈಗ ಹೇಳ್ತಾರೆ. ಅಂದರೆ ಅದರ ಅರ್ಥ ಏನು ಅಂತಂದರೆ ಅವರು ಇದುವರೆಗೂ ನಿದ್ರಾವಸ್ಥೆಯಲ್ಲಿದ್ದರ ಇಂತಹ ಒಂದು ದುರಂತ ಅಥವಾ ಸೀರಿಯಸ್ ಆದಂತಹ ಪ್ರಕರಣವನ್ನು ಇತ್ಯರ್ಥಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ಚಟುವಟಿಕೆಯನ್ನು ನಡೆಸದೆ ಇದ್ದಿದ್ದು ದುರ್ದೈವ. ಕಾರ್ಮಿಕ ಸಂಘಗಳು 10, 20, 30 ವರ್ಷಗಳ ಕಾಲದಿಂದ ಅಸ್ತಿತ್ವದಲ್ಲಿ ಪಡ್ಕೊಂಡಿದ್ದು ಈಗ ಯಾಕೆ ಈ ರೀತಿ ನಿಷ್ಕ್ರಿಯ ಆದವು? ಒಂದು ವೇಳೆ ಅವ್ರಿಗೆ ಕಾರ್ಮಿಕ ಸಂಘ ನಡೆಸೋಕ್ಕೆ ಆಗದೆ ಹೋದರೆ ವಿಸರ್ಜನೆ ಮಾಡಿ ಕೈ ತೊಳ್ಕೊಂಡು ಮನೆಯಲ್ಲಿರಲಿ. ಅದೇ ಬಿಟ್ಟು ನೌಕರರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋಗದೆ ಹೋದರೆ ಅಂತಹ ಕಾರ್ಮಿಕ ಸಂಘಗಳು ಇದ್ದರಷ್ಟು ಹೋದರಷ್ಟು. ಈ ಹಿನ್ನೆಲೆಯಲ್ಲಿ ನಾವು 22ನೇ ತಾರೀಕು ಬೆಂಗಳೂರಿನಲ್ಲಿ, ಆಮೇಲೆ 24ನೇ ತಾರೀಕು ಹುಬ್ಬಳ್ಳಿನಲ್ಲಿ, ಈಗ ನೆಕ್ಸ್ಟ್ ಗುರುವಾರದ ದಿವಸ ಗುಲ್ಬರ್ಗದಲ್ಲಿ, ಆನಂತರ ಮೈಸೂರಿನಲ್ಲಿ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡ್ತೋ ಬೇರೆ ಬೇರೆ ಒಂದು ಸಾಮಾಜಿಕ ಜಾಲ ಮಾಧ್ಯಮದ ಚಾನಲ್ಗಳ ಮೂಲಕ ಪ್ರತಿ ದಿವಸ ನೌಕರರನ್ನು ಎಚ್ಚರಿಸುವ, ಈ ಹೋರಾಟಕ್ಕೆ ಹುರಿದುಂಬಿಸುವ, ಅಸಹಕಾರ ಚಳುವಳಿಯ ಅರ್ಥ ಹೇಳುವ, ಅದರ ಏನೂ ಅಪಾಯ ಇಲ್ಲ ಅನ್ನೋಂಥ ವಿವರಿಸುವ ಮತ್ತು ಏನಾದರೂ ತೊಂದರೆ ಕೊಟ್ಟರೆ ಅದಕ್ಕೆ ಯಾವ ರೀತಿಯ ಪರಿಹಾರ ಇದೆ ಅನ್ನೋದನ್ನು ಹೇಳುವ ಮೂಲಕ ನೌಕರರನ್ನಾದರೂ ಚಾಲಕ ನಿರ್ವಾಹಕರನ್ನು ಹುರಿದುಂಬಿಸ್ತಿದ್ದೇವೆ. ಚಾಲಕ ನಿರ್ವಾಹಕರು ಈ ಸಂದರ್ಭದಲ್ಲಿ ಈ ಸಮಯವನ್ನು ಸದುಪಯೋಗಪಡಿಸ್ಕೋಬೇಕು, ಒಗ್ಗಟ್ಟು ತೋರಿಸಬೇಕು, ತನ್ನ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಹಾಗೆ ಮಾಡದೆ ಹೋದರೆ ಬಹುತೇಕ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಹೋರಾಟದ ಮೂಲಕ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನ್ಯಾಯಬದ್ಧವಾದ ಬೇಡಿಕೆಗಳು ಈಡೇರಲೇಬೇಕು ಅನ್ನೋದಾದರೆ ಈ ಸಂದರ್ಭದಲ್ಲಿ ಈ ಒಂದು ಅಸಹಕಾರ ಚಳುವಳಿಗೆ ಎಲ್ಲರೂ ಕಾಯ ವಾಚ ಮನಸ್ಸ ಬೆಂಬಲ ಕೊಟ್ಟು ಕೈ ಜೋಡಿಸಿ
ಒಂದು ವಾತಾವರಣ ನಿರ್ಮಾಣ ಆಗಬೇಕು. ವಾತಾವರಣದಲ್ಲಿ ಆ ಒಂದು ಏನು ಒಂದು ವೇಳೆ 31ನೇ ತಾರೀಕಿನ ಇದು ಸಾಧ್ಯವೇ ಆಗೋದಾದರೆ, ಅಂದರೆ ಅದರವರೆಗೂ ಏನೂ ಪರಿಹಾರ ಕೊಡದೆ ಹೋದರೆ, ನಿಜ ಹೇಳಬೇಕಾದ್ರೆ ಆ ನಂತರವೂ ಈ ಹೋರಾಟ ಮುಂದುವರಿಯುತ್ತೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು.